ರಾಜ್ಯದ ಹಲವೆಡೆ ಕಬ್ಬಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಪ್ರತಿಭಟನೆ ಜೋರಾಗಿದೆ. 7ನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು, ಅಲ್ಲಿವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ರೈತರು ಪಟ್ಟಣ ಹಿಡಿದಿದ್ದಾರೆ. ರೈತರ ಅಹೋರಾತ್ರಿ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಸಾಥ್ ಕೊಟ್ಟಿದ್ದಾರೆ. ಇನ್ನು ಹೋರಾಟದ ಬಗ್ಗೆ ರೈತ ಮುಖಂಡ ಜೂನಪ್ಪ ಪೂಜಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಂದೇಶ ಬಂದಿದೆ, ಸರ್ಕಾರದಿಂದ ಒಬ್ಬರು ಮಂತ್ರಿಗಳನ್ನ ಕಳಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಮಂತ್ರಿ ಬರ್ತಾರೆ ಗೊತ್ತಿಲ್ಲ, ಆದರೆ ಓರ್ವ ಮಂತ್ರಿ ಬರಲಿದ್ದು ಸರ್ಕಾರದ ಸಂದೇಶವನ್ನ ಮಂತ್ರಿಗಳು ಹೇಳ್ತಾರೆ ಅಂತ ಜೂನಪ್ಪ ಪೂಜಾರಿ ಹೇಳಿದ್ದಾರೆ. ಆ ಸಚಿವಂದು ಇಲ್ಲಿ ಏನು ದಗದಿಲ್ಲ. ಕಬ್ಬಿಣ ಬಿಲ್ ಫಿಕ್ಸ್ ನಾವು ಮಾಡ್ಕೊಂಡು ಈಗ 200 ರೂಪಾಯಿ ತೊಗೊಂಡು ಇನ್ನು 200 ರೂಪಾಯಿ ನಮಗೆ ತಗೋದು ಗೊತ್ತಿಲ್ಲ. ರಿಕವರಿ ನೋಡ್ಕೋತು, ತೂಕ ನೋಡ್ಕೋತು. ಇವತ್ತು ಅದೆಲ್ಲ ಸಚಿವ ಮತ್ತು ಏನೋ ಇವತ್ತು ಶುಗರ್ ಕಮಿಷನರ್ ಇಲಾಖೆ ಐತಿ, ಅದು ಡೆಮಿಗಾಗಿಟ್ಟಾರ. ರಾಜ್ಯದಾಗ ಒಂದು 100 ಮಂದಿ ಅಧಿಕಾರಿಗಳು ಬೇಕಾ, 5 ಮಂದಿನ ಕಾಕೊಂಡ ಒಂದು ಇವತ್ತಿನವರೆಗೆ ಇತಿಹಾಸದಾಗ ಒಂದು ರಿಕವರಿ ಚೆಕ್ ಮಾಡಿಲ್ಲ, ಒಂದು ತೂಕ ಚೆಕ್ ಮಾಡಿಲ್ಲ. ಶಿವಾನಂದ ಪಾಟೀಲ್ ಸಾಹೇಬ್ರದ ಈ ಖಾತೆನ ಸಿದ್ದರಾಮಯ್ಯ ತೆಗೆದುಗಿಬೇಕಾ. ಇದು ಇಡಬೇಕಪ್ಪ ಅಂದ್ರೆ 100 ಮಂದಿನ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು, ಶುಗರ್ ಕಮಿಷನರ್ ಇಲಾಖೆಯನ್ನ ಮಾಡಬೇಕು, ಒಬ್ಬ IAS ಅಧಿಕಾರಿನ ಸ್ಪೆಷಲ್ ಆಗಿ ಇದಕ್ಕೆ ಇಡಬೇಕಾ. 10 ಇಲಾಖೆ ಕೊಡಿದ್ರಿ ಅಂದ್ರೆ ಇದೆಲ್ಲ ನಾಟಕ ನಮಗೆಲ್ಲ ಗೊತ್ತಾಗತ್ತೈತಿ. ಅದಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ 10 ಲಕ್ಷ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಇವತ್ತು ಸೇರಿದಾರತ್ತೇಳಿ ಅವ್ರಿಗೆ 200 ಹೋಗಿ ಇವತ್ತು 400 ಲಾಭ ತಗೋತು. ನಿಮ್ಮನ್ನು ಕೂಡ ರೊಕ್ಕ ಕೇಳತ್ತು. ಎಲ್ಲ ಶಾಣ್ಯರಾಗ್ಯಾರೀಗ ನಮಗೆ ಮೋಸ ಮಾಡಿ ನೀವು ಬದುಕಬೇಡ್ರಿ. ಕಬ್ಬು ಬೆಳೆಗಾರ ರೊಕ್ಕ ಕೊಡಬೇಕು. ಯಾಕಂದ್ರೆ ಒಂದು ವರ್ಷಕ್ಕೆ ಒಂದೇ ಬೆಳೆ ನಮ್ಮಿಂದ ನೀವು ಸಾವುಕಾರ ಆಗತ್ತೀರಿ, ನೀವು ಶ್ರೀಮಂತರಾಗತ್ತೀರಿ, ಜಗತ್ತಿಗೆಲ್ಲ ಹಚ್ಚತ್ತೀರಿ ದುಡ್ದು. ಗುರ್ಲಾಪುರದಲ್ಲಿ ರೈತರ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆ ಸ್ಪಂದನೆ ಮಾಡಬೇಕು, ಬಂದು ರೈತರಿಗೆ ಸಿಹಿ ಸುದ್ದಿ ಕೊಡಬೇಕು. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಬೆಟ್ ಮಾಡಿ ತೋರಿಸೋದು ಬೇಡ. ನಾನು ನನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಳದೆ ರೈತರ ಹೋರಾಟದಲ್ಲಿ ಪಾಲ್ಗೊಳ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಅದು ಆ ಸಂದೇಶವನ್ನು ರವಾನೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ, ದೂರವಾಣಿ ಮುಖೇನ ಶುಗರ್ ಕಮಿಷನರ್ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ. HK ಪಾಟೀಲ್ ಸಚಿವರು ಬರ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ನನ್ನ ಜನ್ಮದಿನದ ಸಂದರ್ಭದಲ್ಲಿ ಸಚಿವರು ಇಲ್ಲಿ ಬಂದು ರೈತರಿಗೆ ತೃಪ್ತಿ ಆಗೋ ರೀತಿಯಲ್ಲಿ, ಕಬ್ಬು ಬೆಳೆಗಾರರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟೋದ್ರೆ ಸಾಕು. ಅದಕ್ಕಿಂತ ದೊಡ್ಡ ಆಚರಣೆ ಮತ್ತೊಂದಿಲ್ಲ. ಅನ್ನೋದಕ್ಕಿಂತ ವಿಶೇಷವಾಗಿ ಜನ್ಮದಿನದ ಸಂದರ್ಭದಲ್ಲಿ ಒಂದು ರೈತರ ಪರವಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇನೆ. ಅದು ನಂಗೆ ತುಂಬ ಸಂತೋಷವನ್ನು ತರ್ತಾ ಇದೆ. ಗಡಿ ಭಾಗದಲ್ಲಿ ಕಬ್ಬು ಬೆಳೀತಾ ಇದ್ದಾರೆ, ಇಲ್ಲಿ ಅವ್ರಿಗೆ 3,000 ರೂಪಾಯಿ ಸಿಗ್ತದೆ FRP ಪ್ರಕಾರ. ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ 3,400 ರೂಪಾಯಿ 3,500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಆಗಾದ್ರೆ? ಯಾಕೆ ರಾಜ್ಯ ಸರ್ಕಾರ ಇದನ್ನು ಸರಿ ಮಾಡುವಂಥ ನಿಟ್ಟಲ್ಲಿ ಯಾವುದೊಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ? ರೈತರನ್ನು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕೂರಿಸಿ ಸಂಧಾನ ಮಾಡಬೇಕಿತ್ತಲ್ಲ. ಹಾಗಾದರೆ ಇದು ಯಾವುದನ್ನು ಕೂಡ ಮಾಡ್ದೇನೆ ಕೇಂದ್ರ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸುವಂಥದ್ದು ಸರಿಯಲ್ಲ. ಶಿವಾನಂದ ಪಾಟೀಲ್ರು ಸಚಿವರು ಏನೇ ಹೇಳೋದಿದ್ರು ಕೂಡ ಇಲ್ಲೇ ಬಂದು ಮಾತಾಡಿ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ರೈತರ ಪ್ರತಿಭಟನೆಯಲ್ಲಿ ವಿಜೇಂದ್ರ ಭಾಗಿಯಾಗಿದ್ದರು. ಇದು ಹುಟ್ಟುಹಬ್ಬ ಇರೋದ್ರಿಂದ ಮಧ್ಯರಾತ್ರಿ 12 ಗಂಟೆಗೆ ರೈತರು ಬಂದು ವಿಜೇಂದ್ರಗೆ ಶುಭ ಹಾರೈಸಿದರು. ಸ್ಟೇಜ್ ಮೇಲೆ ಮಲಗಿದ್ದಂಥ ವಿಜೇಂದ್ರ ಅವರನ್ನು ಮಧ್ಯರಾತ್ರಿ ಎಬ್ಬಿಸಿ ವಿಶ್ ಮಾಡಿದ್ರು ಅನ್ನದಾತರು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ವಿಚಾರದ ಬಗ್ಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, DC ಅವರು ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ, ಅವರಿಗೆಲ್ಲ ಅಧಿಕಾರ ಕೊಟ್ಟಿದ್ದೇವೆ. ಅವಶ್ಯಕತೆ ಬಿದ್ದರೆ ನಾನು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೇನೆ. ಸಮಸ್ಯೆ ಇದೆ, ಗೊಂದಲ ಇದೆ, ಅದನ್ನು ಪರಿಹರಿಸೋದಕ್ಕೆ DC ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ, ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಇಲ್ಲ ನೋಡೋಣ, ಅವಶ್ಯವಿದ್ದರೆ ಮಾಡ್ತೀವಿ. ಈಗಾಗಲೇ DC ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ. ಅವಶ್ಯವಿದ್ದರೆ ಹೋಗ್ತೀವಿ. DC ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ, ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಇಲ್ಲ ನೋಡೋಣ, ಅವಶ್ಯವಿದ್ದರೆ ಮಾಡ್ತೀವಿ. ಈಗಾಗಲೇ DC ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ.
ಅವಶ್ಯ ಬಿದ್ದರೆ ಹೋಗ್ತೀವಿ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ದರದ ಬಗ್ಗೆ ಈಗ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಬ್ಬಿಗೆ FRP ದರ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು, ನಾವಲ್ಲ ಅಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕೊಡ್ತಿದ್ದಾರೆ, ಅದಕ್ಕೆ ಇಲ್ಲೂ ಹೋರಾಟ ಮಾಡ್ತಿದ್ದಾರೆ. ಮಂತ್ರಿಗಳಿಗೆ ರೈತರನ್ನ ಭೇಟಿ ಮಾಡೋದಕ್ಕೆ ಹೇಳಿದ್ದೀನಿ. ಅಲ್ಲದೆ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, MB ಪಾಟೀಲ್, ತಿಮ್ಮಾಪುರ ರೈತರೊಂದಿಗೆ ಮಾತನಾಡ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ಬೆಳೆಗಾರರು ಅವರು ಬೆಲೆ ಜಾಸ್ತಿ ಕೊಡಬೇಕು. ಈಗ FRP ತೀರ್ಮಾನ ಮಾಡೋದಕ್ಕೆ ತೀರ್ಮಾನ ಮಾಡೋದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್ ಆರೋಪ ಕೇಳಿ ಬರ್ತಾ ಇದೆಯಂತೆ. ಹೀಗಾಗಿ ಇಬ್ಬರು ನಾಯಕರಿಗೆ RSS ಬಿಸಿ ಮುಟ್ಟಿಸಿದೆ. ಮೈ ಚಳಿ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಜನವರಿಯಲ್ಲಿ BBMP ಚುನಾವಣೆ ಇದೆ. ಬಿಜೆಪಿ ಪರ ಜನಾಭಿಪ್ರಾಯ ಮೂಡಿಸಿ ಮನೆ ಬಿಟ್ಟು ಜನರ ಜೊತೆ ಬೀದಿಲಿರಿ. ಆಗೋದಿಲ್ಲ ಅಂದರೆ ಬೇರೆಯವರಿಗೆ ಅವಕಾಶ ಕೊಡಿ, ಇಲ್ದಿದ್ರೆ ನಿಮ್ಮ ಹೋರಾಟ ಹಾರಾಟ ಎಲ್ಲವನ್ನೂ ಎಲ್ಲಿಗೆ ಮುಟ್ಟಿಸಬೇಕು ಅಲ್ಲಿಗೆ ಮುಟ್ಟಿಸ್ತೇವೆ ಅಂತ ಸಂಘ ಪರಿವಾರ ಎಚ್ಚರಿಕೆಯನ್ನು ಕೊಟ್ಟಿದೆಯಂತೆ. ಮೈ ಚಳಿ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ RSS ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ BY ವಿಜೇಂದ್ರ ಅಲರ್ಟ್ ಆಗಿರೋದಂತೆ. ಇದೇ ಕಾರಣಕ್ಕೆ ಹುಟ್ಟುಹಬ್ಬ ಬಿಟ್ಟು ಕಬ್ಬು ಬೆಳೆಗಾರರ ಜೊತೆ ಹೋರಾಟಕ್ಕೆ ನಿಂತಿದ್ದಾರಂತೆ. ವಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವತ್ತು ಗುಂಡ್ಲುಪೇಟೆಯಲ್ಲಿ ಕೆರೆ ತುಂಬಿಸುವ ಹಾಗೂ ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. DCM DK ಶಿವಕುಮಾರ್ ಇಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿಂದ DCM DKಶಿ ಹೊರಡಲಿದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ರಾಜ್ಯದ ನೀರಾವರಿ ಯೋಜನೆಗಳ ಅರ್ಜಿ ವಿಚಾರಣೆಗಳ ಸಂಬಂಧ ಹಿರಿಯ ವಕೀಲರ ಜೊತೆಗೆ ಸಭೆಯನ್ನು ಮಾಡಲಿದ್ದಾರೆ. ರಾತ್ರಿ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿ ನಾಳೆ ಹೈಕಮಾಂಡ್ ಪ್ರತಿನಿಧಿಗಳನ್ನು ಭೇಟಿಯಾಗಲಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ನವೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ತೆರಳುತ್ತಾರೆ. ಇಡೀ ದಿನ ತುಮಕೂರಲ್ಲೇ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. KN ರಾಜಣ್ಣ ಮಧ್ಯಾಹ್ನದ ಊಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನಿಸಿದ್ದಾರೆ. ಆಹ್ವಾನವನ್ನ ಸಿಎಂ ಕೂಡ ಒಪ್ಪಿಕೊಂಡಿದ್ರು. ಆದರೆ ರಾಜಣ್ಣ ನಿವಾಸದ ಲಂಚ್ ವಿಚಾರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಆಪ್ತರು ಹಾಗೂ ಕೆಲ ಸಚಿವರ ಸಲಹೆಯ ಮೇರೆಗೆ ರಾಜಣ್ಣ ಮನೆಗೆ ಸಿಎಂ ಊಟಕ್ಕೆ ಹೋಗೋದಿಲ್ಲ ಅಂತ ಹೇಳಲಾಗ್ತಿದೆ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ನವೆಂಬರ್ 11ರಂದು ನಡೆಯಲಿದೆ. ಈ ಬೆನ್ನಲ್ಲೇ ಮಾಜಿ ಶಾಸಕ ಮಂಜುನಾಥ್ ಗೌಡ ಗೆಲುವಿಗಾಗಿ ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ. ಮಾಲೂರು ನಗರದ ಅಧಿದೇವತೆ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದಂಥ ಅಭಿಮಾನಿ ಯುವಕರ ತಂಡ ಮಂಜುನಾಥ್ ಗೌಡ ಗೆಲುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ಕೋಲಾರದ ರಾಮಸಂದ್ರದಲ್ಲಿ ನಿನ್ನೆ ಅಧಿಕಾರಿಗಳ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಸಿಎಂ ನಿನ್ನೆ ಬಂದಿದ್ರು. ಈ ವೇಳೆ ಮಾರ್ಗ ಮಧ್ಯೆ DC ಹಾಗೂ ಕೋಲಾರ SP ಸಿಎಂರನ್ನ ಸ್ವಾಗತಿಸೋಕೆ ಆಗಮಿಸಿದ್ರು. ಹೂಗುಚ್ಚ ನೀಡಿ ಸಿಎಂ ಅವರನ್ನ DC ಹಾಗೂ SP ಸ್ವಾಗತ ಮಾಡಿದ್ರು. ಈ ವೇಳೆ ಸಿದ್ದರಾಮಯ್ಯ ನೀನ್ ಯಾಕಯ್ಯ ಬಂದಿದ್ಯಾ ಅಂತ ಗರಂ ಆಗಿ ಕೇಳಿದ್ದಾರೆ.
ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇಂದು ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಯಲಿದೆ. ಹೈಕೋರ್ಟ್ನ ಎಜಿ ಶಶಿಕರಣ್ ಶೆಟ್ಟಿ ಕಚೇರಿಯಲ್ಲಿ ಶಾಂತಿ ಸಭೆ ಮಾಡಲಾಗುತ್ತೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಸಂಘಟನೆ ಮುಖಂಡರ ಜೊತೆಗೆ ಅವರ ಪರ ವಕೀಲರು ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠ ಶಾಂತಿ ಸಭೆ ನಡೆಸಿ ಒಮ್ಮತದ ಅಭಿಪ್ರಾಯಕ್ಕೆ ಸಲಹೆಯನ್ನು ಕೊಟ್ಟಿತ್ತು. ಹೀಗಾಗಿ ಇಂದಿನ ಶಾಂತಿ ಸಭೆ ಕುತೂಹಲವನ್ನು ಮೂಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಯಾಗಲಿದೆ. ಟ್ರಯಲ್ ವೇಳೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಾರದು ಅಂತ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಲು ಪ್ರಾಸಿಕ್ಯೂಷನ್ ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಪಿತೂರಿ ಮಾಡಿ ಭೀಕರವಾಗಿ ಹತ್ಯೆ ಮಾಡಿದೆ ಅನ್ನೋದನ್ನ ಸಾಬೀತುಪಡಿಸಬೇಕು. ಹೀಗಾಗಿ ನವೆಂಬರ್ 10ರಂದು ನಡೆಯಲಿರುವ ವಿಚಾರಣೆಯಲ್ಲಿ ಎಸ್ಪಿ ಪ್ರಸನ್ನಕುಮಾರ್ ಸಾಕ್ಷ್ಯಗಳ ಲಿಸ್ಟ್ ಅನ್ನು ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ಟ್ರಯಲ್ ಡೇಟ್ ನಿಗದಿಯಾಗಲಿದೆ. ಮನೆಗಳ್ಳತನ ಮಾಡಿದ ಆರೋಪದಲ್ಲಿ ಮಹಿಳೆಯೊಬ್ಬರನ್ನ ಥಳಿಸಲಾಗಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಘಟನೆಯ ಸಂಬಂಧ ವರ್ತೂರು ಪೊಲೀಸ್ ಠಾಣೆಯಲ್ಲಿ 3 ಸಿಬ್ಬಂದಿ ಅಮಾನತು ಮಾಡಲಾಗಿದೆ. ಅಕ್ಟೋಬರ್ 30ರಂದು ಮಹಿಳೆಯೊಬ್ಬರು ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಸುಂದರಿ ಬಿಬಿ ಎನ್ನುವವರನ್ನ ಡೈಮಂಡ್ ರಿಂಗ್ ಕಳ್ಳತನ ಮಾಡಿದ್ದಾಳೆ ಅಂತ ದೂರನ್ನ ನೀಡಿದ್ಲು. ಈ ಹಿನ್ನೆಲೆಯಲ್ಲಿ ಸುಂದರಿ ಬಿಬಿಯನ್ನ ಕರೆತಂದ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ವರ್ತೂರು ಠಾಣಾ ಸಿಬ್ಬಂದಿ ಮನೆ ಕೆಲಸದ ಆಕೆಗೆ ಥಳಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಘಟನೆಯ ಸಂಬಂಧ ವರ್ತೂರು ಠಾಣಾ ಪೊಲೀಸರ ಮೇಲೆ ತನಿಖೆ ನಡೆಸುವಂತೆ ಸೂಚನೆಯನ್ನು ಕೊಡಲಾಗಿತ್ತು. ವರದಿ ಆಧಾರದಲ್ಲಿ ಸಂಜಯ್ ರಾಥೋಡ್, ಸಂತೋಷ್ ಕುದರಿ ಮತ್ತು ಅರ್ಚನಾ ಅಮಾನತು ಮಾಡಲಾಗಿದೆ. 31 ಡಿವೈಎಸ್ಪಿಗಳ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊನೆಗೂ ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ಗೆ ಎಸಿಪಿ ನೇಮಕ ಮಾಡಲಾಗಿದೆ. ಆರ್ಸಿಬಿ ವಿಜಯೋತ್ಸವ ಬಳಿಕ ಕಾಲ್ತುಳಿತ ಪ್ರಕರಣ ನಡೆದಿತ್ತು. ಕಾಲ್ತುಳಿತ ಪ್ರಕರಣದ ಬಳಿಕ ಎಸಿಪಿ ನೇಮಕ ಆಗೇ ಇರಲಿಲ್ಲ. ಸದ್ಯ ಇದೀಗ ಎಸಿಪಿಯಾಗಿ ಪ್ರಿಯದರ್ಶಿನಿಯನ್ನ ನೇಮಕ ಮಾಡಲಾಗಿದೆ. ಯಾದಗಿರಿ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಶಿಥಿಲಗೊಂಡಿತ್ತು. ಶಾಲೆಯ 7 ಕೋಣೆಗಳ ಪೈಕಿ 4 ಕೋಣೆಗಳು ಸಂಪೂರ್ಣ ಶಿಥಿಲಗೊಂಡು ಬೀಳುವಂತ ಹಂತದಲ್ಲಿತ್ತು. ಹೀಗಾಗಿ ಮರದ ಕೆಳಗಡೆ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ಸುದ್ದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಿಕ್ಷಣ ಸಂಯೋಜಕ ದೇವೇಂದ್ರಪ್ಪ ಎಸ್ ಹೊಸಳ್ಳಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಈ ಬಗ್ಗೆ ವರದಿ ಮಾಡಿರುವಂಥ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದರು. ನ್ಯೂಸ್ 18 ನಾವು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಾವು ಹೇಳಿದ ಪ್ರಕಾರ ಬಂದು ಇದೆಲ್ಲ ವೀಕ್ಷಣೆ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಇಡೀ ನಮ್ಮ ಕರ್ನಾಟಕ ದೇಶಕ್ಕೆ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿ ವರದಿ ಏನಪ್ಪ ಅಂದ್ರೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಆ ವರದಿ ನೋಡಿಕೊಂಡು ನಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಇದೆಲ್ಲ ವೀಕ್ಷಣೆ ಮಾಡಿಕೊಂಡು ಆ ವರದಿಯನ್ನು ಮತ್ತೆ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಈಗ ಅರ್ಜೆಂಟಾಗಿ ನಮ್ಮ ಶಾಲೆ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗದಂತೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಶಾಲೆ ಕಟ್ಟಡ ಚೆನ್ನಾಗಿ ಅಂದರೆ ಮಜಬೂತಾಗಿ, ಮೊದಲಿನಂತೆಲ್ಲ ಮಜಬೂತಾಗಿ ನಮ್ಮ ಕಟ್ಟಡ 4 ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಹತ್ತಿ ಬೆಳೆಗಾಗೆ ಬೆಳ್ಳಿಯ ನಾಡು ಅಂತ ಕರೆಸಿಕೊಳ್ತಾ ಇದ್ದ ರಾಯಚೂರಲ್ಲಿ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಸಿಸಿಐ ಖರೀದಿ ಕೇಂದ್ರದ ಅಧಿಕಾರಿಗಳು ಹತ್ತಿ ಖರೀದಿಗೆ ಮುಂದಾಗ್ತಾ ಇಲ್ಲ. ನೆಪಕ್ಕೆ ಮಾತ್ರ ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಸಿ ತೂಕದ ಪ್ರಕಾರ ಹತ್ತಿ ತೆಗೆದುಕೊಂಡು ಬಂದರೂ ಖರೀದಿಗೆ ಮೀನಾಮೇಷ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಾರುಕಟ್ಟೆಗೆ ಅಪಾರ ಪ್ರಮಾಣದ ಮೆಕ್ಕೆಜೋಳ ಬರ್ತಾ ಇದೆ. ರೈತರು ಮೆಕ್ಕೆಜೋಳದ ಮಾರಾಟಕ್ಕಾಗಿ ವೇ ಬ್ರಿಡ್ಜ್ಗೆ ವಾಹನಗಳನ್ನು ತರ್ತಿದ್ದಾರೆ. ಇದರಿಂದ ಕೊಪ್ಪಳ ಬಸವೇಶ್ವರ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸಂಚಾರಿ ಪೊಲೀಸರು ಮೆಕ್ಕೆಜೋಳ ತಂದ ರೈತರಿಗೆ ಪ್ರತ್ಯೇಕ ಮಾರ್ಗ ಹಾಗೂ ವಾಹನಗಳಿಗೆ ಒನ್ ವೇ ಮಾಡಿದ್ದರೂ ಟ್ರಾಫಿಕ್ ಸಮಸ್ಯೆ ಬಗೆಹರಿತಾ ಇಲ್ಲ. ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಡಳಿತ ಪ್ರತ್ಯೇಕ ಕ್ರಮ ವಹಿಸಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ಬೀದರ್ ತಾಲೂಕಿನ ಜನವಾಡ ಬಳಿ ಇರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಗ್ರಹಣ ಹಿಡಿದಿದೆ. ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರುವ ಕೆವಿಕೆ ಕಚೇರಿಗೆ 25 ದಿನಗಳಿಂದ ಬೀಗ ಬಿದ್ದಿದೆ. ಇದರಿಂದ ಅಧಿಕಾರಿಗಳು, ಸಿಬ್ಬಂದಿಗಳು ಪ್ರತಿನಿತ್ಯ ಆವರಣದಲ್ಲೇ ಕುಳಿತುಕೊಳ್ಳುವಂತಾಗಿದೆ. ರೈತರಿಗೆ ಕೃಷಿ ಸಂಬಂಧಿಸಿದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ರಾಯಚೂರು ಕೃಷಿ ವಿವಿ, ಜಿಲ್ಲಾಡಳಿತ ಹಾಗೂ ಸಚಿವರ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬೀಗ ತೆಗೆದು ಶೀಘ್ರವೇ ಕೃಷಿ ವಿಜ್ಞಾನ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಕೆವಿಕೆಯಲ್ಲಿನ ಹಗರಣ, ಮಹಿಳಾ ಸಿಬ್ಬಂದಿ ಮೇಲಿನ ಹಲ್ಲೆ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ.
ಬೆಂಗಳೂರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟನಲ್ ರಸ್ತೆ ಚರ್ಚೆ ವಿಚಾರದ ಸಂಬಂಧ ಚಿತ್ರದುರ್ಗದಲ್ಲಿ ನಟ ಅಹಿಂಸಾ ಚೇತನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಒಳ್ಳೆ ಪ್ಲಾನ್ ಕೊಟ್ಟಿದ್ದಾರೆ. ಕಾರುಗಳಿಗೆ ಟನಲ್ ಜನಪರ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜನಪರ ಇದೆ. ತೇಜಸ್ವಿ ಸೂರ್ಯ ಪ್ಲಾನ್ ಬೆಟರ್ ಟು ಬೆಂಗಳೂರು ಅಂತಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಎಳಸು ಅಂತೆಲ್ಲ ಉಡಾಫೆ ಮಾತನಾಡಿದ್ದಾರೆ. ವಯಸ್ಸಿಗಿಂತ ವಿಚಾರ ಮುಖ್ಯ, ಡಿಸಿಎಂ ಗಿರಿಗಿಂತ ತೇಜಸ್ವಿ ಸೂರ್ಯ ವಿಚಾರ ಉತ್ತಮವಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಮುಂದುವರಿಸ್ತಾ ಇರೋದು ತೇಜಸ್ವಿ ಸೂರ್ಯ ಪ್ರಾಜೆಕ್ಟೇ ಈಸ್ ಅ ಬೆಟರ್ ಆಪ್ಷನ್ ಫಾರ್ ಬೆಂಗಳೂರು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅದರ ನಡುವೆ DCM ಅವರು ಭಾಳ ಒಂದು ಸ್ವಲ್ಪ ಅಹಂಕಾರದ ಮಾತುಗಳು ಹೇಳಿದ್ದಾರೆ. ಎಳಸು ಮತ್ತು ಈ ರೀತಿ ಏನೇನೋ. ಮೈಸೂರಿನಲ್ಲಿ ಹುಲಿ ದಾಳಿ ಹೆಚ್ಚಾದ ಹಿನ್ನೆಲೆ ಅಕ್ರಮ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಈ ಹೇಳಿಕೆಯ ಬೆನ್ನಲ್ಲೇ ಇವತ್ತು ಅಕ್ರಮ ರೆಸಾರ್ಟ್ಗಳ ಪಟ್ಟಿಯನ್ನ ಸೇವ್ ಕಬಿನಿ ತಂಡದ ಸದಸ್ಯರು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರೈತ ಮುಖಂಡ ಹೊನ್ನೂರು ಪ್ರಕಾಶ್, ಕಬಿನಿ ಹಿನ್ನೀರಿನಲ್ಲಿ ರೆಸಾರ್ಟ್ ಮಾಡಿರೋದೇ ಅಕ್ರಮ, ಅದರಲ್ಲೂ ಕೂಡ ಯಾವುದೇ ಲೈಸೆನ್ಸ್ ಇಲ್ಲದೆ ಅನುಮತಿ ಪಡೆಯದೆ ರೆಸಾರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ಇಲಾಖೆಗಳಿಂದಲೂ ಕೂಡ ಅನುಮತಿ ಕೊಟ್ಟಿಲ್ಲ. ಅನಧಿಕೃತ ರೆಸಾರ್ಟ್ಗಳಿಗೆ ಅಕ್ರಮವಾಗಿ ಅನುಮತಿ ಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಆಗ್ರಹಿಸಿದ್ದಾರೆ.